ಕೇರಳ ವಯನಾಡಿನಲ್ಲಿ ಸಂಭವಿಸಿದ ದುರಂತಕ್ಕೆ ಸಂತಾಪವಿದೆ. ಇಂಥ ಘಟನೆಗಳು ಎಂದೂ ಆಗಬಾರದು. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿನ ದುರಂತಕ್ಕೆ 100 ಮನೆಗಳನ್ನು ಕಟ್ಟಿಸಿಕೊಡಲು ಹೊರಟಿದ್ದಾರೆ. ಆದರೆ ನಮ್ಮ ಕರುನಾಡಿನ ದುರಂತವೇ ಹೊದ್ದು ಮಲಗುವಷ್ಟಿದ್ದಾಗ, ಇಲ್ಲೇ ಮನೆ ಇಲ್ಲದ ಲಕ್ಷಾಂತರ ಕುಟುಂಬ ಇದ್ದಾಗ ನಮ್ಮ ಸಿಎಂ ಪಕ್ಕದ ಮನೆ ಚಿಂತೆ ಮಾಡುತ್ತಿದ್ದಾರೆ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಅಧ್ಯಕ್ಷ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಶಿರ್ಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದಾರೆ. ಒಂದು ವೇಳೆ ತಾವು ಇದನ್ನ ನಮ್ಮ ಒಂದು ಬೇಡಿಕೆ ಅಂತ ಈಡೇರಿಸಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಉಗ್ರವಾದಂಥ ಹೋರಾಟದ ಹಾದಿ ತುಳಿಬೇಕಾಗ್ತದೆ. ನಮ್ಮ ಕಂಡೀಷನ್ ಇಷ್ಟೇ, ಮನೆ ಯಾರು ಸಂಪೂರ್ಣವಾಗಿ ನಾಶ ಆಗಿದೆಯೋ ಅವರಿಗೆ 5 ಲಕ್ಷ ರೂಪಾಯಿಯನ್ನ ಕೊಡುವಂಥದ್ದು. ಮತ್ತೆ ಯಾರ ಮನೆ ಅರ್ಧ ಹೋಗಿದೆ ಅಥವಾ ಎಷ್ಟು 70% ಹೋಗಿದೆ ಅದು ನೋಡಿಕೊಂಡು 2.5 ಲಕ್ಷ, 3 ಲಕ್ಷ, 4 ಲಕ್ಷ ಹೀಗೆ ಅವ್ರ ಮನೆಯನ್ನು ಎಷ್ಟು ಪ್ರಮಾಣ ಕಳ್ಕೊಂಡಿದ್ದಾರೋ ಅಷ್ಟು ರೀತಿಯ ಪರಿಹಾರ ಕೊಡುವಂಥದ್ದು ಆಗಬೇಕು. ಕೇವಲ 1,20,000 ರೂಪಾಯಿ ಏನೂ ಆಗೋದಿಲ್ಲ, ಒಂದು ವಿಚಾರ. ಆಮೇಲೆ ಸಂಪೂರ್ಣವಾಗಿ ಮನೆ ಕಳ್ಕೊಂಡವರು ಬೇಸಿಗೆ ಬರೋ ತನಕ, ಮನೆ ಕಟ್ಟೋ ತನಕ ಅವರಿಗೆ ಬಾಡಿಗೆ ಮನೆ ವ್ಯವಸ್ಥೆ ಮಾಡಬೇಕು. ಆ ಬಾಡಿಗೆ ಕನಿಷ್ಠ ಪಕ್ಷ 5,000 ರೂಪಾಯಿನೋ, ಹಳ್ಳಿಯಲ್ಲಿ 5,000 ರೂಪಾಯಿನೋ 6,000 ರೂಪಾಯಿನೋ ಆ ಬಾಡಿಗೆ ಹಣ ನೀವೇ ಬಳಸಬೇಕು. ಇದು ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೇನೆ. ಯಾಕೆಂದರೆ ಅವರು ಎಲ್ಲಿ ಹೋಗಬೇಕು, ಬದುಕೋದೇ ಕಷ್ಟ ಆಗಿಬಿಟ್ಟಿದೆ. ಎರಡನ್ನೂ ಕೂಡ ಮಾಡಬೇಕು. ಸರ್ಕಾರವೇ 5 ಲಕ್ಷ ರೂಪಾಯಿನ ಕೊಡುವಂಥದ್ದು, ಅಥವಾ ಸಂಪೂರ್ಣವಾಗಿ ಕೇರಳದಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಕೇರಳದಲ್ಲಿ ತಾವು ಪರಿಹಾರ ಘೋಷಣೆ ಮಾಡಿಲ್ಲ, ಸಂಪೂರ್ಣ ಮನೆಯನ್ನೇ ಕಟ್ಕೊಡ್ತಾ ಇದ್ದೀರಿ. ಅದೇ ರೀತಿ ಯಾರ ಮನೆ ಸಂಪೂರ್ಣ ನಾಶ ಆಗಿದೆಯೋ ತಕ್ಷಣ ಮನೆಯನ್ನೇ ಕಟ್ಕೊಡಿ, ಅದು ಕೂಡ ನಮ್ಗೆ ಓಕೆ. ಮನೆ ಕಟ್ಟಿ ಮನೆ ಸಿಗೋ ತನಕ ನಮಗೆ ಬಾಡಿಗೆ ಮನೆಯನ್ನು ತಾವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೇಳಿ ಬಯಸ್ತೇನೆ.